ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊರಟಿದ್ದೇನೆ ಒಂದು ಕಡೆಗೆ ಅಂದರೆ ಟಿ ವಿ ನೋಡುವ ಅಂತ ಹೇಳಿ. ಟಿ ವಿ ಹಾಳಾಗಿ ತುಂಬ ದಿನ ಆಯ್ತಲ್ಲ, ಮಕ್ಕಳು ಕಿರಿಕಿರಿ ಮಾಡ್ತಾರೆ, ಹಾಗಾಗಿ ನೋಡುವ ಅಂತ ಹೇಳಿ ತಕೊಂಡು ಬರುವ ಅಂತ ಹೇಳಿ ಹೊರಟಿದ್ದೇವೆ. ಇವತ್ತು ತುಂಬ ದಿನದ ನಂತರ ನಾವಿಬ್ಬರು ಬೈಕಲ್ಲಿ ಹೋಗ್ತಾ ಇದ್ದೇವೆ. ಲಾಂಗ್ ಜರ್ನಿ ಅಂದರೆ ಪೊಳಲಿಗೆಲ್ಲ ಹೋಗ್ಲಿಕ್ಕಿದ್ರೆ ಬೈಕಲ್ಲಿ ಹೋಗ್ತೇವೆ, ಮ್ಯಾಂಗ್ಳೂರಿಗೆಲ್ಲ ಹೋಗೋದಿಲ್ಲ, ಬೈಕಲ್ಲಿ ಕಮ್ಮಿ ಹೋಗೋದು. ಇವತ್ತು ನಮ್ಮದು ಕಾರ್ ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ಬೈಕ್ ತೊಗೊಂಡು ಹೋಗ್ತಾ ಇದ್ದೇವೆ. ಮಳೆ ಬರುವ ಹಾಗೆ ಉಂಟು ವಾತಾವರಣ, ಬೆಳಗ್ಗಿನಿಂದಲೂ ಬಿಟ್ಟು ಮಳೆ ಬರ್ತಾ ಉಂಟು. ಬರಲಿಕ್ಕಿಲ್ಲ, ಅಷ್ಟು ಜೋರು ಮಳೆ ಬರಲಿಕ್ಕಿಲ್ಲ ಅಂತ ಹೊರಟಿದ್ದೇವೆ. ನೋಡಬೇಕಿನ್ನು ಎಂತ ಆಗ್ತದೆ ಅಂತ ಹೇಳಿ. ಮಳೆಗಾಲದಲ್ಲಿ ಉಂಟಲ್ಲ, ಜರ್ನಿ ಮಾಡೋದೇ ಒಂದು ಖುಷಿ ನೋಡಿ. ಈ ರೀತಿ ಹಳ್ಳ ಕೊಳ್ಳ ಎಲ್ಲ ತುಂಬಿರ್ತದಲ್ಲ, ಅಂದರೆ ಇದು ಗದ್ದೆ ನಾಟಿ ಮಾಡಿದರೆ ಕಾಣಬೇಕು ನೋಡಿ, ನೀರು ನಿಂತಿದೆ, ಇದೆಲ್ಲ ಹಚ್ಚ ಹಸಿರೆಲ್ಲ ನೋಡುವಾಗ ಖುಷಿ ಆಗ್ತದೆ, ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತದೆ ನಮಗೆ. ಆಕಾಶ ಕೂಡ ಎಷ್ಟು ಚಂದ ಉಂಟು ನೋಡಿ. ಇದು ನಮ್ಮದು ಗುರುಪುರದ್ದು ಸೇತುವೆ, ಅಲ್ಲಿ ಹೊಸ ಬ್ರಿಡ್ಜ್ ಕೂಡ ಆಗ್ತಾ ಉಂಟು ಆ ಕಡೆಯಿಂದ. ಇದು ಕೂಡ ನಾವು ಹೋಗ್ತಿರೋ ಬ್ರಿಡ್ಜ್ ಕೂಡ ಹೊಸತ್ತೆ. ಇಲ್ಲಿ ಜಲ್ಲಿದ್ದು ಕೋರೆ ಉಂಟು ನೋಡಿ, ಇಲ್ಲಿ ಜಲ್ಲಿದ್ದೆಲ್ಲ ಕೆಲಸ ಆಗ್ತಾ ಉಂಟು, ಅಂದರೆ ಹೊಸ ರೋಡ್ ಆಗ್ತಾ ಉಂಟಲ್ಲ, ಆ ರೋಡಿದ್ದು ಕೆಲಸ ಆಗ್ತಾ ಉಂಟು ಇಲ್ಲಿ ನೋಡಿ. ಕೆತ್ತಿಕಲ್ ಹತ್ರ ಇದು ನೀರೊಂದು ನೋಡಿ ಎಷ್ಟು ಚಂದ ಬರ್ತದೆ, ಅಂದರೆ ರೋಡ್ ಸೈಡಲ್ಲಿ ಅದು ಜರಿ ಥರ ಹರಿತದೆ. ಮತ್ತು ಇಲ್ಲೆಲ್ಲ ಗುಡ್ಡ ಕುಸಿತ ಆಗ್ತಾ ಉಂಟು, ಅಂದರೆ ರೋಡಿದು ಕೆಲಸ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ನೋಡಿ ಗುಡ್ಡ ಎಲ್ಲ ಮೇಲೆಯಿಂದ ಕುಸಿತಾ ಉಂಟು. ನಾವೀಗ ಇಲ್ಲಿ ರೀಚ್ ಆದ್ವಿ ಬನ್ಸ್ ಹಾಸ್ಟೆಲ್ ಹತ್ರ. ಅದು ಪೈ ಶೋರೂಮ್ ಉಂಟಲ್ಲ, ಅಲ್ಲಿ ನಾವು ಶಾಪಿಂಗ್ ಮಾಡಿದ್ವಿ. ಪೈ ಎಲೆಕ್ಟ್ರಾನಿಕ್ಸ್ ಅಂತ ಉಂಟಲ್ಲ, ಇಲ್ಲಿ ನಾವು ಟಿ ವಿ ತೊಗೊಂಡಿಗೆ ಬಂದದ್ದು. ನಾವು ಲಾಸ್ಟ್ ಟೈಮ್ ಕೂಡ ಟಿ ವಿ ಇಲ್ಲಿಂದನೇ ತೊಗೊಂಡದ್ದು, ಹಾಗೆ ಇಲ್ಲಿಗೆ ಬಂದ್ವಿ ವಾಪಸ್. ಈ ಸರ್ತಿ ನಾವು ಸ್ವಲ್ಪ ಕಮ್ಮಿ ರೇಟಿಗೆ ಯಾವುದು ಒಳ್ಳೆ ಟಿ ವಿ ಸಿಗ್ತದೆ ಅಂತ ನೋಡ್ತಾ ಇದ್ದೇವೆ, ಕಮ್ಮಿ ಪ್ರೈಸ್ ಇದ್ದೇ ತಗೊಳ್ಳುವ ಅಂತ ಹೇಳಿ. ಇಲ್ಲಿ ಟಿ ವಿ ಮತ್ತು ಲ್ಯಾಪ್ಟಾಪ್ ಇತ್ತು ಕೆಳಗಡೆ ಫ್ಲೋರಲ್ಲಿ. ಮೇಲೆ ಫ್ಲೋರಲ್ಲಿ ಬೇರೆ ಕೂಡ ಐಟಮ್ಸ್ ಉಂಟು. ನಾವೀಗ ಇಲ್ಲಿ ಟಿ ವಿ ನೋಡ್ತಾ ಇದ್ದೇವೆ, ಯಾವುದು ಸೆಲೆಕ್ಟ್ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದೇವೆ. ಇಲ್ಲಿ LG, ಸ್ಯಾಮ್ಸಂಗ್, ಪ್ಯಾನಸೋನಿಕ್, ಹೈಯರ್ ಇಷ್ಟು ಕಂಪನಿದು ಟಿ ವಿ ಇತ್ತು. ಇದರಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೇವೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ನಾವು ಯಾವುದು ತೊಗೊಂಡಿದ್ದೇವೆ ಟಿ ವಿ ಅಂತ ಹೇಳಿ. ಇದು ಸೆಕೆಂಡ್ ಫ್ಲೋರಲ್ಲಿ ವಾಷಿಂಗ್ ಮಿಷಿನ್ ಮತ್ತು ಫ್ರಿಡ್ಜ್ ಎಲ್ಲ ಇತ್ತು ಇಲ್ಲಿ, ಮತ್ತು AC ಇದೆಲ್ಲ ಸೆಕೆಂಡ್ ಫ್ಲೋರಲ್ಲಿತ್ತು ನೋಡಿ. ಫ್ರಿಡ್ಜ್ ಡಬಲ್ ಡೋರ್ ಇದ್ದು ಎಲ್ಲ ರೀತಿಯ ಫ್ರಿಡ್ಜ್ ಇತ್ತು ಇಲ್ಲಿ. ನಮ್ಮದು ಪರ್ಚೇಸ್ ಆಗಿ ನಾವು ಬುಕ್ ಮಾಡಿ ಬಂದ್ವಿ. ನೆಕ್ಸ್ಟ್ ದಿನ ಅವರು ಡೆಲಿವರಿ ಕೊಡ್ತೇನೆ ಅಂತ ಹೇಳಿದರು. ಇತ್ತು ಸಂಜೆ ಆಗಿತ್ತು ನೋಡಿ, ಮಳೆ ಕೂಡ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಕಮ್ಮಿ ಆಗ್ಬೋದು ಅಂತ ಹೇಳಿ. ಬರುವಾಗ ಇಲ್ಲಿ ರೋಡ್ ಸೈಡಲ್ಲಿ ನೇರಳೆ ಹಣ್ಣು ಮಾರ್ತಾಯಿದ್ರು. 100 ರುಪೀಸಿಗೆ 1/4 kg ಅಂತೆ, 80 ರುಪೀಸ್ 1/4 kgಗೆ. ನಾನು 100 ರುಪೀಸ್ ತೊಗೊಂಡು ವಾಪಸ್ ಬಂದ್ವಿ. ನಾವು ಬರ್ತಾ ಇದ್ವಿ, ಮಳೆ ಕೂಡ ಸಿಕ್ಕಿತ್ತು, ಮಳೆ ಬರ್ತಾನೆ ಇತ್ತು, ಹನಿ ಬಂದ್ವಿ. ಮತ್ತು ಎಷ್ಟು ನಿಲ್ಲುವುದು ಅಂತ ಹೇಳಿ ಬಂದ್ವಿ. ಇದು ನಮ್ಮದು ರೋಡ್ ಸೈಡಲ್ಲಿ ನೋಡಿ ಕುಡುಪು ದೇವಸ್ಥಾನ, ಪ್ರಕೃತಿಯ ಮನೆಯಲ್ಲಿ ಎಷ್ಟು ಚೆಂದ ಕಾಣ್ತದಲ್ಲ ಇದು ಕೂಡ ನೋಡಲಿಕ್ಕೆ. ಇದು ಕರಾವಳಿ ಫಾರ್ಮಸಿ ಇನ್ಸ್ಟಿಟ್ಯೂಟಲ್ಲಿ ರೋಡ್ ಸೈಡಲ್ಲಿ ಕಾಣ್ತಾ ಉಂಟಲ್ಲ, ಇದು ಓಮಂಜೂರು. ಆಮೇಲೆ ವಾಪಸ್ ಬಂದ್ವಿ. ಬರುವ ನೋಡಿ ನಾನು ಹೇಳಿದೆ ಗುಡ್ಡ ಜರಿತಾ ಇತ್ತು ಅಂತೇಳಿ, ಕೆತ್ತಿಕಲ್ಲಲ್ಲಿ ನೋಡಿ ಅಷ್ಟು ಜರಿದಿದೆ, ಕೆಳಗೆ ಬಂದಿದೆ ಮಣ್ಣೆಲ್ಲ. ಆಮೇಲೆ ವಾಪಸ್ ನಮಗೆ ಬೇರೆ ಒಂದು ಕಡೆಗೆ ಹೋಗ್ಲಿಕ್ಕಿತ್ತು, ಸ್ವಲ್ಪ ಬಜ್ಪೆಗೆ ಹೋಗ್ಲಿಕ್ಕಿತ್ತು ಇಲ್ಲಿಂದ. ಆಮೇಲೆ ಬಜ್ಪೆಗೆ ಹೋಗಿ ನಮ್ಮ ಕೆಲಸ ಮುಗಿಸಿ ಮನೆಗೆ ಬರುವಾಗ 7:30 ಆಗಿತ್ತು, ತುಂಬ ಲೇಟ್ ಆಯಿತು. ಅಂತೂ ಮಳೆಯಲ್ಲಿ ಅವತ್ತು ಮತ್ತೆ ಮಳೆ ಬಂದದಂದರೆ ಜೋರು ಮಳೆ ಸಂಜೆ ಹೊತ್ತಿಗೆ. ಬಜ್ಪೆಯಿಂದ ವಾಪಸ್ ಬರುವಾಗಂತೂ ನಾವು ಚಂಡಿ ಆಗಿದ್ದೇವೆ, ಒದ್ದೆ ಆಗಿದ್ದೇವೆ ನೋಡಿ. ಜರಿ ಇಲ್ಲಿ ಹರಿತಾ ಉಂಟು, ಇದು ಕೆತ್ತಿಕಲ್ಲಲ್ಲಿ ರೋಡ್ ಸೈಡಲ್ಲಿ. ಅದು ಪಿಳಿಕುಲದಲ್ಲಿ ದೊಡ್ಡ ಕೊಳ ಉಂಟಲ್ಲ, ಅದರದ್ದು ನೀರಿದ್ದು ಹೊಸರು ಅಂತ ಹೇಳ್ತೇವೆ, ಅದು ಬರುದು ನೋಡಿ. ಎಲ್ಲ ಕಡೆ ಅದು ಹರಿತದೆ.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ನೈಟ್ ಬರುವಾಗ ಲೇಟ್ ಆಯಿತು, ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ. ಇವತ್ತು ಬೆಳಗ್ಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ಇದು ನೇರಳೆ ಹಣ್ಣು ಮತ್ತು ಪ್ಲಮ್ ಫ್ರೂಟ್ಸ್ ತಂದಿದ್ದೆ. ಈಗ ನನಗೆ ಗೀ ರೈಸ್ ಮತ್ತು ಚಿಕನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಉಂಟು. ಚಿಕನ್ ಗ್ರೀನ್ ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರಿಗೆಲ್ಲ ಹಾಕಿಕೊಳ್ತೇನೆ. ಕಾಯಿ ಮೆಣಸು, ಈರುಳ್ಳಿ, ಒಂದು ಇಡೀ ಈರುಳ್ಳಿ ತಗೊಂಡಿದ್ದೇನೆ. ಅರ್ಧ ಕೆ ಚಿಕನಲ್ಲಿ ಮಾಡ್ತಾ ಇರೋದು ನಾನು. 2 ಟೊಮೆಟೊ ಸಾಕಾಗ್ತದೆ. ಪುದೀನ, 1 ಹಿಡಿಯಷ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಗರಂ ಮಸಾಲ, ಚಕ್ಕೆ ಲವಂಗ ಎಲ್ಲ ತಗೊಂಡಿದ್ದೇನೆ. ಯಾವುದನ್ನು ಹುರಿದುಕೊಳ್ಳಲಿಲ್ಲ ನಾನು, ರುಬ್ಬಿ ಆದ ನಂತರನೇ ಹುರಿತೇನೆ. 2 ಹಿಡಿಯಷ್ಟು ತೆಂಗಿನಕಾಯಿ. ಈಗ ಗೀ ರೈಸ್ ಮಾಡ್ತಾ ಇದ್ದೇನೆ. ಗೀ ರೈಸ್ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, 1-2 ಸ್ಪೂನ್ ಅಷ್ಟು. ಗೀ ನಾವೇ ಮೊನ್ನೆ ಮನೆಯಲ್ಲಿ ಮಾಡಿದ್ವಲ್ಲ, ಅದೇ ಗೀ ನೋಡಿ, ಫ್ರೆಶ್ ಆಗಿರುವ ಗೀ. ಗೀ 2-3 ಸ್ಪೂನ್ ಅಷ್ಟು ಹಾಕ್ತೇನೆ. ಗೀ ರೈಸಿಗೆ ಗೀ ಜಾಸ್ತಿ ಅಲ್ಲ. ಈಗ ಗರಂ ಮಸಾಲ ಹಾಕ್ತೇನೆ. ಇಲ್ಲಿ 3 ಈರುಳ್ಳಿ ತಗೊಂಡಿದ್ದೇನೆ, ಇದು ಕೂಡ ಹಾಕ್ತೇನೆ. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ಗೆ ತಿರುಗಬೇಕು, ಅಷ್ಟರವರೆಗೆ ಫ್ರೈ ಮಾಡಬೇಕು. 3 ಕಾಯಿ ಮೆಣಸು, 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಈ ರೀತಿ ಫ್ರೈ ಆಗಬೇಕು. ಈಗ ರೈಸ್ ಹಾಕ್ತೇನೆ. 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ನೀರು ಹಾಕಿ ಬೇಯಿಸಿದರೆ ನಮ್ಮ ಗೀ ರೈಸ್ ರೆಡಿ ಆಗ್ತದೆ. ಈಗ ರುಚಿಗೆ ತಕ್ಕ ಉಪ್ಪು ಕೂಡ ಈಗಲೇ ಹಾಕಬೇಕು. ಗ್ರೀನ್ ಮಸಾಲ ಮಾಡಲಿಕ್ಕೆ ಈಗ ಪಾತ್ರೆ ಇಟ್ಟಿದ್ದೇನೆ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಇದು ನಾನೀಗ ಬಾಟ್ಲಿಗೆ ತುಂಬಿಸಿದ್ದು ಎಣ್ಣೆ, ಇದರಲ್ಲಿ ಸ್ವಲ್ಪ ಇತ್ತು, ಇದನ್ನೇ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಅಷ್ಟು ತುಪ್ಪ. ಎಣ್ಣೆ ತುಪ್ಪ ಬಿಸಿ ಆಗುವಾಗ 1 ಈರುಳ್ಳಿ ಹಾಕ್ತಾ ಇದ್ದೇನೆ. ಇಲ್ಲಿ ಅರ್ಧ kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ಈ ಚಿಕನ್ ಅನ್ನು ಇದಕ್ಕೆ ಹಾಕ್ತೇನೆ. ಈಗ ಅರಶಿನ ಪೌಡರ್, ಉಪ್ಪು, 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1/2 ಸ್ಪೂನ್ ಅಷ್ಟು ಗರಂ ಮಸಾಲ, ಈಗ ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ತೇನೆ. ನೀರು ಹಾಕೋದು ಬೇಡ, ಇದೀಗ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ ಜೊತೆ. ಹಸಿ ಮಸಾಲ ರುಬ್ಬಿರೋದಲ್ವಾ. ಈ ಕಡೆ ಗೀ ರೈಸ್ ರೆಡಿ ಆಯಿತು. ಇದು ಕಲರ್ ಚೇಂಜ್ ಆಗಬೇಕು, ಅಷ್ಟರವರೆಗೆ ನಾವು ಫ್ರೈ ಮಾಡ್ತಾ ಇರಬೇಕು ಇದನ್ನು. ಸ್ವಲ್ಪ ಅದು ಕೈಗೆಲ್ಲ ಸಿಡಿತದೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕ್ಬೋದು. ಅಂದರೆ ಮಿಕ್ಸಿ ತೊಳೆದಿರೋ ನೀರೆಲ್ಲ ಇರ್ತದಲ್ಲ, ಆ ನೀರನ್ನು ಹಾಕಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ಇಡ್ಬೋದು ಮಸಾಲ. ನನಗೆ ಇಷ್ಟು ಸಾಕೀಗ. ಇದನ್ನು ಚೆನ್ನಾಗಿ ಕುದಿ ಬಂದರೆ ನಮ್ಮದು ಗ್ರೀನ್ ಮಸಾಲ ಕೂಡ ರೆಡಿ ಆಗ್ತದೆ. ಇದೀಗ ರೆಡಿ ಆಯಿತು ಚಿಕನ್ ಗ್ರೀನ್ ಮಸಾಲ. ಹೊರಗಡೆ ಮಳೆ ಬರುವುದಕ್ಕೂ ಇಲ್ಲಿ ಸ್ಪೈಸಿಯಾಗಿ ಮಾಡಿರುವಂಥ ಗ್ರೀನ್ ಮಸಾಲ ಮತ್ತು ಗೀ ರೈಸಿಗೂ ಒಳ್ಳೆ ಕಾಂಬಿನೇಷನ್. ಇವತ್ತು ಭರ್ಜರಿ ಊಟ ರಾತ್ರಿ.
ನಮ್ಮದು ರಾತ್ರಿ ಊಟ ರೆಡಿ ಆಗ್ತಾ ಉಂಟು. ಗೀ ರೈಸ್ ಜೊತೆ ಗ್ರೀನ್ ಮಸಾಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ.